ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಗ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆಯ ಕಿಚ್ಚನ ಪಂಚಾಯಿತಿ ಒಂದಷ್ಟು ಜನರಿಗೆ ಸಿಕ್ಕಾಪಟ್ಟೆ ಖುಷಿಯನ್ನ ಕೊಟ್ಟಿದೆ. ಆರಂಭದಿಂದಲೂ ಕೂಡ ಮೂವರು ಸ್ಪರ್ಧಿಗಳ ಬಗ್ಗೆ ಜನಕ್ಕೆ ಅಸಮಾಧಾನ ಇದ್ದೇ ಇದೆ. ಕಿಚ್ಚ ಸುದೀಪ್ ಅವರಿಂದ ಪದೇ ಪದೇ ವಾರ್ನಿಂಗ್ ಮಾಡಿಕೊಂಡ್ರು ಕೂಡ ಅವರಿಂದ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನ ನಿರೀಕ್ಷೆ ಮಾಡೋದಕ್ಕಾಗ್ತಾ ಇಲ್ಲ ವೀಕ್ಷಕರಿಗೆ. ಯಾಕಂದ್ರೆ ಅವರ ವರ್ತನೆ ಆ ರೀತಿ ಇದೆ. ಅಶ್ವಿನಿ ಗೌಡ, ಆಂಕರ್ ಜಾಹ್ನವಿ ಹಾಗೇನೆ ಕಾಕ್ರೋಚ್ ಸುದ್ದಿ ಮೂವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಾವಾಡಿದ್ದೇ ಆಟ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರು ಕೂಡ ಅವರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಾಣಿಸ್ತಾ ಇಲ್ಲ. ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಕೂಡ ತಮ್ಮ ಆಟಿಟ್ಯೂಡ್ ಅನ್ನ ಒಂದೇ ಒಂದು ಸ್ವಲ್ಪ ಕೂಡ ಅವರು ಚೇಂಜ್ ಮಾಡಿಸಿದಂತೆ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರನ್ನ ಈ ಮೂವರು ಸುಮ್ಮನೆ ಟಾರ್ಗೆಟ್ ಮಾಡ್ತಾ ಇರೋದಂತೂ ಸತ್ಯ. ಈ ಹಿಂದೆಯೇ ಕಿಚ್ಚ ಸುದೀಪ್ ಅವರು ಮೂವರಿಗೂ ಕೂಡ ವಾರ್ನ್ ಮಾಡಿದ್ರು. ನೀವು ಈ ರೀತಿ ಮಾಡೋದ್ರಿಂದ ಹೊರಗಡೆ ಯಾವ ರೀತಿ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇದ್ದಂಥ ಗೌರವ ಅಭಿಮಾನ ಏನಾಗತ್ತೆ ಎಲ್ಲವನ್ನ ಕೂಡ ವಿವರಿಸಿದ್ರು. ಆದ್ರೂ ಕೂಡ ತಿದ್ದಿಕೊಳ್ಳುವಂತ ಕೆಲಸವನ್ನ ಮಾಡಿಲ್ಲ. ಕಾಕ್ರೋಚ್ ಸುದ್ದಿ ರಕ್ಷಿತಾ ಅವರನ್ನ ಸೆಡೆ ಅಂತ ಕರೆದು ಕಿಚ್ಚ ಸುದೀಪ್ ಅವರಿಂದ ಉಗಿಸ್ಕೊಳ್ತಾರೆ. ಹಾಗೇನೆ ಸಾಕಷ್ಟು ಬುದ್ಧಿ ಮಾತನ್ನ ಹೇಳ್ತಾರೆ. ಕಾಟಾಚಾರಕ್ಕೆ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿ ಕೊನೆಗೆ ಅಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಸಿಕ್ಕಾಕೊಂಡು ಮತ್ತಷ್ಟು ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಆದ್ರೆ ಈ ಮೂವರಿಗೆ ಒಂದು ವಿಚಾರ ಅರ್ಥನೇ ಆಗ್ತಾ ಇಲ್ಲ. ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ನಾವು ಸೂಪರ್ ಸ್ಟಾರ್ ಆಗ್ತೀವಿ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಆದ್ರೆ ಈ ಮೂವರ ಕಾರಣದಿಂದ ಅಲ್ಲಿ ಸೂಪರ್ ಸ್ಟಾರ್ ಆಗ್ತಾ ಇರೋದು ರಕ್ಷಿತಾ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾನೆ ಇಲ್ಲ. ತಮ್ಮಲ್ಲಿರುವಂತಹ ಸ್ಟೇಟಸ್ ಅಥವಾ ತಮಗಿರುವಂತಹ ಹೆಸರು ಅಥವಾ ತಮಗಿರುವಂತಹ ಜನ ಬೆಂಬಲದಿಂದ ನಾವು ಸ್ಟಾರ್ ಆಗ್ಬೋದು, ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನೋದು ಈ ಮೂವರ ತಲೆಯಲ್ಲಿದ್ದಂತೆ ಕಾಣಿಸ್ತಾ ಇದೆ. ಆದ್ರೆ ಜನ ಇದಕ್ಕೆ ಮಾತ್ರ ಸಲಾಮ್ ಹಾಕಲ್ಲ ಅನ್ನೋದು ಈ ಬಾರಿಯ ಸೀಸನ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದೆ. ರಕ್ಷಿತಾ ಅನ್ನೋ ಸಾಮಾನ್ಯ ಹುಡುಗಿ ಈ ಮೂವರಿಗೂ ಕೂಡ ತಿರುಗೇಟನ್ನ ಕೊಡ್ತಾ ಇರುವಂತಹ ರೀತಿ ವೀಕ್ಷಕರೇ ಆಕೆಯನ್ನ ಮೆಚ್ಚುವಂತೆ ಮಾಡಿದೆ. ಆರಂಭದಲ್ಲಿ ಆಕೆಯ ಆಯ್ಕೆಯನ್ನ ಪ್ರಶ್ನೆ ಮಾಡಿದಂತಹ ಜನ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಸರಿಯಾದ ಆಯ್ಕೆ ಅಂದ್ರೆ ಅದು ರಕ್ಷಿತಾ ಮಾತ್ರ. ಆಕೆಯನ್ನ ಆಯ್ಕೆ ಮಾಡಿದ್ದು ನಿಜಕ್ಕೂ ಗ್ರೇಟ್ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಮಾತಿಗಷ್ಟೇ ಸೀಮಿತವಾಗಿ ಉಳಿದ ಸ್ಪರ್ಧಿಗಳಂತೆ ಉಳಿದಿಲ್ಲ. ಕೇವಲ ಮಾತಾಡ್ತಾ ಜಗಳ ಮಾಡ್ತಾ ಮಾತ್ರ ಆಕೆ ಅಲ್ಲಿ ಆಕ್ಟಿವ್ ಆಗಿಲ್ಲ. ಎಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಅರಿತು ಬಿಗ್ ಬಾಸ್ ಮನೆಯಲ್ಲಿ ಸರಿಯಾಗಿ ಆಟವನ್ನ ಆಡ್ತಾ ಇದ್ದಾರೆ. ಆಟ ಆಡ್ಬೇಕಾದ ಕಡೆ ಆಟ ಆಡ್ತಾರೆ, ಕೆಲಸ ಅಂತ ಬಂದಾಗ ಕೆಲಸ ಮಾಡ್ತಾರೆ, ಇತರರ ಜೊತೆ ಬೆರಿಬೇಕು ಅಂದಾಕ್ಷಣ ಅಲ್ಲಿ ಬೆರಿತಾರೆ. ಹಾಗೆ ಯಾರಿಗಾದ್ರೂ ನೋವಾದ್ರೆ ಅವರಿಗೂ ಕೂಡ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಕ್ಟಿವ್ ಆಗಿರುವಂತಹ ಹುಡುಗಿ ರಕ್ಷಿತಾ ಶೆಟ್ಟಿ. ಹಾಗಾಗಿ ಆಕೆಯೇ ಸರಿಯಾಗಿ ಬಿಗ್ ಬಾಸ್ ಆಟವನ್ನ ಆಡಿಕೊಂಡು ಇನ್ನೊಬ್ಬರಿಗೆ ನೋವು ಮಾಡದೆ ಸುಮ್ಮನೆ ಶೋಧಕ್ಕೆ ಕೆಟ್ಟ ಹೆಸರು ತರುವಂತಹ ಕೆಲಸವನ್ನ ಆಕೆ ಮಾಡ್ತಾ ಇಲ್ಲ. ಆಕೆಯ ವಿರುದ್ಧ ಒಂದಷ್ಟು ಜನ ನಿಂತು ಸುಮ್ಮನೆ ಅವರ ಹೆಸರನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಅವರ ಬಗ್ಗೆ ಇದ್ದಂತಹ ಅಭಿಪ್ರಾಯವನ್ನ ಅವರೇ ಹಾಳು ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯಗಳು ಹೊರಗಿನಿಂದ ವ್ಯಕ್ತವಾಗ್ತಾ ಇದೆ. ಇನ್ನು ಸಾಕಷ್ಟು ಜನ ರಕ್ಷಿತಾ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ರಕ್ಷಿತಾ ಅವರಿಗೆ ಕಿಚ್ಚನ ಚಪ್ಪಾಳಿಯನ್ನ ಪಡೆಯೋದಕ್ಕೆ ಎಲ್ಲಾ ರೀತಿಯಾದಂತಹ ಅರ್ಹತೆ ಇದೆ. ಕಳೆದ ವಾರ ಆಕೆ ಕೆಲವೊಂದು ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ, ಕೆಲವೊಂದು ಸ್ಥಳದಲ್ಲಿ ಆಕೆ ನೀಡಿದಂತಹ ಉತ್ತರ, ಹಾಗೆಯೇ ಬಿಗ್ ಬಾಸ್ಗೆ ಬಂದ ಬಳಿಕ ಆಕೆ ಪ್ರತಿದಿನ ನಡ್ಕೊಳ್ತಾ ಇರುವಂತಹ ರೀತಿ ಎಲ್ಲವೂ ಕೂಡ ಉಳಿದ ಸ್ಪರ್ಧಿಗಳಿಗೆ ಮಾದರಿ ಅನ್ನೋ ರೀತಿ ಇದೆ. ಹಾಗಾಗಿ ಕಿಚ್ಚನ ಚಪ್ಪಾಳಿಯನ್ನ ಪಡೆಯೋದಕ್ಕೆ ಎಲ್ಲಾ ರೀತಿಯಾದಂತಹ ಅರ್ಹತೆ ರಕ್ಷಿತಾಗಿದೆ. ಜೊತೆಗೆ ರಕ್ಷಿತಾನಿಂದ ಉಳಿದ ಸ್ಪರ್ಧಿಗಳು ಕಲಿಯೋದು ಬೇಕಾದಷ್ಟಿದೆ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ, ಕಮೆಂಟ್ಗಳನ್ನ ಹಾಕ್ತಾ ಇದ್ದಾರೆ, ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಿಚ್ಚ ಸುದೀಪ್ ಅವರು ಇಷ್ಟೆಲ್ಲ ಹೇಳಿದ್ರು ಕೂಡ ಈ ಮೂವರ ವರ್ತನೆಯಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಾಣಿಸ್ತಾ ಇಲ್ಲ. ನಿಮ್ಮ ಈ ನೆಗೆಟಿವ್ ಬಿಹೇವಿಯರೇ ರಕ್ಷಿತಾಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಆಕೆ ಮೊದಲೇ ಚೆನ್ನಾಗಿ ಆಡ್ತಾ ಇದ್ದಾಳೆ. ಆಕೆಗೆ ಇನ್ನಷ್ಟು ಚೆನ್ನಾಗಿ ಆಟ ಆಡೋದಕ್ಕೆ, ಆಕೆ ಇನ್ನಷ್ಟು ಹೈಲೈಟ್ ಆಗೋದಕ್ಕೆ ನೀವೇ 3 ಜನ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ.